ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಮುರಿದ ಶೂಗೂ ಜಾಗವಿದೆ. ಆದರೆ ನಮ್ಮ ಮನೆಯಲ್ಲಿ ಮೃತ ದೇಹಕ್ಕೆ ಕೆಲವು ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಜಾಗವಿಲ್ಲ. ಅದಕ್ಕಾಗಿ ನಮಗೆ ದೇಹದ ಮೇಲೆ ಯಾವುದೇ ರೀತಿಯ ಬಾಂಧವ್ಯ ಇಲ್ಲ. ನನ್ನ ಸ್ನೇಹಿತನೇ, ನಾವು ಸತ್ತರೂ ನಮ್ಮ ಒಳ್ಳೆಯತನವು ನೆನಪಿಸಿಕೊಳ್ಳುವಷ್ಟು ಚೆನ್ನಾಗಿ ಬದುಕುತ್ತೇವೆ. ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಹೃದಯವನ್ನು ನೋಯಿಸುವವರನ್ನ ಮರೆತು ಬಿಡಿ. ಆದರೆ ಪ್ರತಿದಿನ ನಿಮ್ಮನ್ನ ಪ್ರೀತಿಸುವವರನ್ನ ಗುರುತಿಸಿ. ನಿಮ್ಮನ್ನ ಅಳುವಂತೆ ಮಾಡಿದ ಹಿಂದಿನದನ್ನ ಮರೆತು ಬಿಡಿ. ಆದರೆ ನಿಮ್ಮನ್ನು ನಗಿಸುವ ವರ್ತಮಾನದ ಗಮನ ಹರಿಸಿ. ನನ್ನ ಸ್ನೇಹಿತರೆ, ನಿಮ್ಮ ನೋವನ್ನು ಮರೆತು ಬಿಡಿ. ಆದರೆ ಅದು ನಿನಗೆ ಕಲಿಸಿದ ಪಾಠವನ್ನ ಮಾತ್ರ ಯಾವತ್ತೂ ಮರೆಯಬೇಡ. ಹಣದಿಂದ ಮನೆ ಕೊಳ್ಳಬಹುದು, ಆದರೆ ಕುಟುಂಬವನ್ನ ಸಾಧ್ಯವಿಲ್ಲ. ಹಣದಿಂದ ಗಡಿಯಾರ ಖರೀದಿಸಬಹುದು, ಆದರೆ ಸಮಯವನ್ನು ಖಂಡಿತ ಕೊಳ್ಳಲು ಸಾಧ್ಯವಿಲ್ಲ. ಹಣದಿಂದ ಗೌರವ ಖರೀದಿಸಲು ಸಾಧ್ಯವಿಲ್ಲ, ಆದರೆ ನಿದ್ರೆಯನ್ನಲ್ಲ. ಹಣದಿಂದ ಪುಸ್ತಕ ಖರೀದಿಸಬಹುದು, ಆದರೆ ಜ್ಞಾನವನ್ನಲ್ಲ. ಹಣದಿಂದ ನೀವು ಸ್ಥಾನವನ್ನು ಖರೀದಿಸಬಹುದು, ಆದರೆ ಗೌರವವನ್ನಲ್ಲ. ನನ್ನ ಸ್ನೇಹಿತರೆ, ಕೋಪದಿಂದಾಗಿ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಮರೆತು ಬಿಡುತ್ತಾನೆ ಮತ್ತು ತನ್ನ ಆಲೋಚನೆಗಳನ್ನ ಕಳೆದುಕೊಳ್ಳುತ್ತಾನೆ. ಅದರೊಂದಿಗೆ ಅವನ ಬುದ್ಧಿಶಕ್ತಿಯೂ ನಾಶವಾಗುತ್ತಾ ಹೋಗುತ್ತದೆ ಮತ್ತು ಅಂತಿಮವಾಗಿ ಅವನು ನಾಶವಾಗುತ್ತಾನೆ. ಅತ್ಯುನ್ನತ ಎತ್ತರವನ್ನು ತಲುಪಿದವರು ಅಕ್ಷರಕ್ಕೆ ತಲೆ ಬಾಗಿದವರು ಎಂಬುದು ನಿಜವಲ್ಲವೇ? ಈ ಭೂಮಿಯಲ್ಲಿ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹೌದು, ಜೀವನದಲ್ಲಿ ಇದು ನನ್ನದು ನನ್ನದು ಎಂದು ಯೋಚಿಸುವುದು ತುಂಬಾ ತಪ್ಪು ನನ್ನ ಸ್ನೇಹಿತ. ಏಕೆಂದರೆ ಯಾವುದೂ ನಮ್ಮದಲ್ಲ. ಯಾರೂ ನಮ್ಮವರಾಗಲು ಸಾಧ್ಯವಿಲ್ಲ. ಸಮಯ ಕಳೆಯುತ್ತದೆ. ಇಂದು ನೀನಿಲ್ಲದೆ ನಾನು ಇರಲು ಸಾಧ್ಯವಿಲ್ಲ. ನಾಳೆ ನೀನಿಲ್ಲದಿದ್ದರೆ ಎಂದು ಹೇಳುವವರು ನಾನು ಆರಾಮವಾಗಿ ಇದ್ದೇನೆ. ಅದಕ್ಕಾಗಿ ಜೀವನದಲ್ಲಿ ಯಾರಿಂದ ಹೆಚ್ಚು ನಿರೀಕ್ಷಿಸಬಾರದು ನನ್ನ ಗೆಳೆಯ. ಕೋಗಿಲೆಗೆ ನೀನು ಕಪ್ಪಾಗಿರದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದ. ಅವನು ಸಮುದ್ರಕ್ಕೆ ನೀನು ಉಪ್ಪಾಗಿರದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಹೇಳಿದನು. ಅವನು ಗುಲಾಬಿಗೆ ಇಂತಹ ಮುಳ್ಳುಗಳು ನಿನ್ನಲ್ಲಿ ಇರದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಹೇಳಿದನು. ನಂತರ ಅವರು ಮೂವರೂ ಒಟ್ಟಾಗಿ ಹೇಳಿದರು, ಓ ಮನುಷ್ಯ, ಇತರರಲ್ಲಿ ತಪ್ಪುಗಳನ್ನ ಕಂಡುಹಿಡಿಯುವ ಗುಣ ನಿನ್ನಲ್ಲಿದೆ. ಆ ಗುಣ ನಿನ್ನಲ್ಲಿ ಇಲ್ಲದಿದ್ದರೆ ನೀನು ಇನ್ನೂ ಹೆಚ್ಚು ಸುಂದರ ಮತ್ತು ಅದ್ಭುತವಾಗಿ ಇರುತ್ತಿದ್ದೆ. ನನಗೆ ಅರ್ಥವಾಯಿತು ಎಂದು ಭಾವಿಸುತ್ತೇನೆ ನನ್ನ ಸ್ನೇಹಿತ. ಬುದ್ಧಿವಂತಿಕೆಯಿಂದ ಮಾತನಾಡುವುದು ಉತ್ತಮ ವಿಷಯವಲ್ಲ. ನಿಮಗೆ ತಿಳಿದಿರುವ ಅಷ್ಟನ್ನು ಮಾತನಾಡುವುದು ಅವಶ್ಯಕ. ದೊಡ್ಡ ವಿಷಯವೇನೆಂದರೆ ಕಳೆದುಕೊಳ್ಳುವ ನೋವು ಗಳಿಸುವ ಸಂತೋಷಕ್ಕಿಂತ ದೊಡ್ಡದು. ಎಲ್ಲವನ್ನೂ ಕಳೆದುಕೊಳ್ಳುವುದರಲ್ಲಿಯೂ ಅಪಾರ ಸಂತೋಷವಿದೆ. ಇವೆಲ್ಲವನ್ನೂ ಕಳೆದುಕೊಳ್ಳುವುದು ಸಂತೋಷ ಎಂದು ಹೇಳಲಾಗುತ್ತದೆ.
ಇರಬೇಕಾದ ಕಡೆ ರಾಜಿ ಮಾಡಿಕೊಳ್ಳುವಷ್ಟೇ ತಪ್ಪು. ರಾಜಿ ಮಾಡಿಕೊಳ್ಳಬೇಕಾದ ಕಡೆ ಹೋರಾಡುವುದು ನನ್ನ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅತ್ಯಂತ ನೋವಿನ ಸಂಗತಿ ಏನೆಂದರೆ ನಾವು ಬೇಗನೆ ವಯಸ್ಸಾಗುತ್ತೇವೆ. ನಮ್ಮ ಬುದ್ಧಿಮತ್ತೆ ನಿಧಾನವಾಗಿ ಬೆಳೆಯುತ್ತಿದೆ. ಒಂದು ವಿಷಯ ನೆನಪಿಡಿ ನನ್ನ ಸ್ನೇಹಿತರೆ, ಸಾವಿನ ನಂತರ ನಾವು ಬದುಕಿರಲಿ ಅಥವಾ ಸತ್ತಿರಲಿ ಚಿತಾಭಸ್ಮ ಬದಲಾಗುತ್ತದೆ. ಆದರೆ ನಾವು ಹೂತು ಹಾಕುವ ಮಣ್ಣು ಎಂದೆಂದಿಗೂ ಬದಲಾಗುವುದಿಲ್ಲ. ದೇವರು ಕೊಡುವ ಸಮಸ್ಯೆಗಳಿಗಿಂತ ಮನುಷ್ಯನು ತನ್ನ ಮೇಲೆ ತಾನೇ ತರುವ ಸಮಸ್ಯೆಗಳೇ ಹೆಚ್ಚು ಎಂಬುದು ಎಷ್ಟು ನಿಜ ಅಲ್ಲವೇ? ಜನರಲ್ಲಿ ಹೆಮ್ಮೆ ಮತ್ತು ಅಜ್ಞಾನ, ತನದಲ್ಲದ ವಸ್ತುಗಳ ಹಿಂದೆ ಓಡುವ, ಖ್ಯಾತಿಗಾಗಿ ಶ್ರಮಿಸುವ, ಇತರರು ಬೆಳೆಯದಂತೆ ತಡೆಯುವ ಬಾಸ್, ಹೀಗೆಯೇ ಜನರು ತಮ್ಮದೇ ಆದ ನರಕದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಮನುಷ್ಯನಿಗೆ ಸಮಯ, ಹಣ, ಸ್ವಾತಂತ್ರ್ಯ, ಬಂಧಗಳು ಮತ್ತು ಜೀವನದ ಮೌಲ್ಯವೂ ತಿಳಿದಿದೆ. ಇಷ್ಟೆಲ್ಲ ತಿಳಿದಿದ್ದರೂ ಮನುಷ್ಯನಿಗೆ ಮನುಷ್ಯನ ಮೌಲ್ಯ ಏಕೆ ತಿಳಿದಿಲ್ಲ? ನನ್ನ ಸ್ನೇಹಿತರೆ, ನೀವು ಬದುಕಲು 4 ದಿನಗಳವರೆಗೆ 4 ಜನರನ್ನ ಟೀಕಿಸುತ್ತೀರಿ. 3,000 ಜನರ ಬಾಯಿಗೆ ಬರಲು ನೀವು 7 ಲೋಕಗಳೊಂದಿಗೆ ಹೋರಾಡುತ್ತೀರಿ. ಕೊನೆಗೆ ಉಳಿಯುವುದೆಲ್ಲ ಬೂದಿ ಮಾತ್ರ. ನೀವು ಯಾವುದಕ್ಕೂ ಹಂಬಲಿಸುವುದಿಲ್ಲ. ನನ್ನ ಸ್ನೇಹಿತರೆ, ನೀವು ಈ ಸಿದ್ಧಾಂತ ಎಂದು ಹೇಳುತ್ತಾ ದಣಿವರಿಯಿಲ್ಲದೆ ಹೋರಾಡುತ್ತೀರಿ. ಇದೆಲ್ಲವೂ ಕೇವಲ ಒಂದು ಮಾಧ್ಯಮ ಎಂದು ತಿಳಿದುಕೊಂಡು 4 ದಿನಗಳವರೆಗೆ 10 ಜನರು ಒಳ್ಳೆಯದಕ್ಕಾಗಿ ಒಟ್ಟಿಗೆ ವಾಸಿಸುತ್ತಾರೆ. ಒಟ್ಟಿಗೆ ಬದುಕಲು ಇದು ಅತ್ಯುತ್ತಮ ಮಾರ್ಗವಲ್ಲ, ಅಲ್ಲವೇ? ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳುಗಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಇಂದು ಎಲ್ಲರ ಬಳಿ ಎಲ್ಲವೂ ಇದೆ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ. ಓ ಕಾಯೆ, ನಾನು ಕಪ್ಪಾಗಿರುವುದರಿಂದ